ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ 2.5 ಮತ್ತು ಫುಡ್ ಪಾಯ್ಸನಿಂಗ್, ಫುಡ್ ಪ್ರಿಸರ್ವೇಷನ್ ಆಗಿತ್ತು. ಸಿ ನೆಕ್ಸ್ಟ್ ಕೆಮಿಕಲ್ ಮೆಥಡ್. ಯಾವ್ಯಾವುದು ರಾಸಾಯನಿಕ ವಿಧಾನಗಳಿದೆ ಮೈಕ್ರೋ ಆರ್ಗಾನಿಸಮ್ಸಿಂದ ಆಹಾರವನ್ನು ಸಂರಕ್ಷಿಸೋದಕ್ಕೆ. ಸಾಲ್ಟ್ ಆ್ಯಂಡ್ ಎಡಿಬಲ್ ಆಯಿಲ್ಸ್ ಆರ್ ದ ಕಾಮನ್ ಕೆಮಿಕಲ್ಸ್ ಜನರಲಿ ಯೂಸ್ಡ್ ಟು ಚೆಕ್ ದ ಗ್ರೋತ್ ಆಫ್ ಮೈಕ್ರೋ ಆರ್ಗಾನಿಸಮ್. ಸಾಮಾನ್ಯವಾಗಿ ಬಳಸುವಂತಹ ಇದೇನು ರಾಸಾಯನಿಕ ಅಲ್ಲ, ಸಾಲ್ಟ್, ಉಪ್ಪು ಮತ್ತು ಎಣ್ಣೆ, ಎಡಿಬಲ್ ಆಯಿಲ್ ಅಂದರೆ ಅಡಿಗೆ ಎಣ್ಣೆ. ಇದನ್ನು ಸಾಮಾನ್ಯವಾಗಿ ನಾವು ಒಂದು ರಾಸಾಯನಿಕವಾಗಿ ಸೂಕ್ಷ್ಮಾಣುಜೀವಿಗಳು ಬೆಳವಣಿಗೆ ಆಗದಾಗೆ ಅವುಗಳ ಬೆಳವಣಿಗೆಯನ್ನು ತಡೆಗಟ್ಟೋದಕ್ಕೆ ಬಳಸ್ತಕ್ಕಂತಹ ಸಾಮಾನ್ಯವಾದಂತಹ ಒಂದು ವಸ್ತುಗಳು. ದೇರ್ಫೋರ್ ದೇ ಆರ್ ಕಾಲ್ಡ್ ಎ ಪ್ರಿಸರ್ವೇಟಿವ್ಸ್. ಇದನ್ನು ಏನಂತ ಕರಿತೀವಿ? ಆಹಾರವನ್ನು ರಕ್ಷಣೆ ಮಾಡೋಕ್ಕಿರ್ತಕ್ಕಂತಹ ಪ್ರಿಸರ್ವೇಟಿವ್, ಸಂರಕ್ಷಕಗಳು. ಪ್ರಿಸರ್ವೇಟಿವ್ಸ್ ಅಂದರೆ ಹೇಳಿ ಸಂರಕ್ಷಕಗಳು ಅಂತೇಳಿ ಕರಿತೀವಿ. ವಿ ಆ್ಯಡ್ ಸಾಲ್ಟ್ ಆರ್ ಆ್ಯಸಿಡ್ ಪ್ರಿಸರ್ವೇಟಿವ್ಸ್ ಟು ಪಿಕಲ್ಸ್ ಟು ಪ್ರಿವೆಂಟ್ ದ ಅಟ್ಯಾಕ್ ಆಫ್ ಮೈಕ್ರೋಬ್ಸ್. ಸಾಮಾನ್ಯವಾಗಿ ಪಿಕಲ್ಸ್ ಅಂದರೆ ಉಪ್ಪಿನಕಾಯಿ. ಉಪ್ಪಿನಕಾಯನ್ನು ರಕ್ಷಣೆ ಮಾಡೋದಕ್ಕೆ ಏನನ್ನು ಬಳಸ್ತಾರೆ? ಉಪ್ಪು, ಸಾಲ್ಟ್ ಅಥವಾ ಆ್ಯಸಿಡ್, ವಿನಿಗರ್, ಅಸಿಟಿಕ್ ಆ್ಯಸಿಡ್ ಬರುತ್ತಲ್ಲ, ವಿನಿಗರು ಅಥವಾ ಸಾಲ್ಟ್, ಉಪ್ಪನ್ನ ಹೆಚ್ಚಾಗಿ ಹಾಕ್ತಾರೆ. ನಿಮ್ಮ ಮನೇಲಿ ಉಪ್ಪಿನಕಾಯಿ ಹಾಕೋದಕ್ಕೂ ಮುಂಚೆ ಅಬ್ಸರ್ವ್ ಮಾಡಿ, ನಿಂಬೆಹಣ್ಣು ಹೋಳುಗಳು, ಮಾವಿನಕಾಯಿ ಹೋಳುಗಳನ್ನ ಹೆಚ್ಚಿಬಿಟ್ಟು ಫಸ್ಟು ಉಪ್ಪನ್ನ ತುಂಬಿ ಇಡ್ತಾರೆ, ಆಮೇಲೆ ಚಿಲ್ಲಿ ಪೌಡರು ಅದನ್ನು ಆ್ಯಡ್ ಮಾಡ್ತಾರೆ ಅಲ್ವಾ? ಅದೇ ಥರ ಇಲ್ಲಿ ಸಾಮಾನ್ಯವಾಗಿ ಉಪ್ಪಿನಕಾಯನ್ನು ಸೂಕ್ಷ್ಮಾಣುಜೀವಿಗಳಿಂದ ರಕ್ಷಿಸೋದಕ್ಕೆ ಏನನ್ನು ಬಳಸ್ತಾರೆ? ಆ್ಯಸಿಡ್ ಅಂದರೆ ಅಸಿಟಿಕ್ ಆ್ಯಸಿಡ್, ಸಾಲ್ಟ್ ಮತ್ತು ಉಪ್ಪನ್ನು ಬಳಸ್ತಾರೆ. ಓಕೆನಾ? ಸೋಡಿಯಂ ಬೆಂಜೋಯೇಟ್ ಆ್ಯಂಡ್ ಸೋಡಿಯಂ ಮೆಟಾಬೈಸಲ್ಫೇಟ್ ಆರ್ ಕಾಮನ್ ಪ್ರಿಸರ್ವೇಟಿವ್. ಇದು ನೋಡಿ ರಾಸಾಯನಿಕ. ಉಪ್ಪು ಏನು ರಾಸಾಯನಿಕ ವಸ್ತು ಅಲ್ಲ. ರಾಸಾಯನಿಕವಾಗಿ ಬಳಸ್ತಕ್ಕಂತಹ ಎರಡು ವಸ್ತುಗಳು ಯಾವುದು? ಸೋಡಿಯಂ ಬೆಂಜೋಯೇಟ್ ಮತ್ತು ಸೋಡಿಯಂ ಮೆಟಾಬೈಸಲ್ಫೇಟ್ ಅಂತೇಳಿ ಎರಡು ಸಂರಕ್ಷಕಗಳನ್ನು ಪ್ರಿಸರ್ವೇಟಿವ್ಸ್ ಆಗಿ ಬಳಸ್ತಾರೆ, ಸಂರಕ್ಷಕಗಳಾಗಿ. ಯಾವುದರಿಂದ ರಕ್ಷಣೆ ಪಡೆಯೋದಕ್ಕೆ? ಸೂಕ್ಷ್ಮಾಣುಜೀವಿಗಳು ಆಹಾರವನ್ನು ಹಾಳು ಮಾಡಿದಾಗ ಕೆಡದಂತೆ ತಡೆಯಲು. These are also used in jams and squashes to check their spoilage. ಏನು ಜಾಮ್, ಹಣ್ಣುಗಳಿಂದ ಮಾಡಿರ್ತಾರಲ್ಲ ಜಾಮು, ಮತ್ತು ಹಣ್ಣಿನ ರಸ, ಇವುಗಳನ್ನು ಸ್ಟೋರ್ ಮಾಡಿರೋದಕ್ಕೆ, ಅದು ಬೇಗ ಕೆಡದ ಹಾಗೆ, ಹಾಳಾಗದ ಹಾಗೆ ಸಂರಕ್ಷಿಸೋದಕ್ಕೆ ಈ ಎರಡು ವಸ್ತುಗಳನ್ನು, ಈ ಪ್ರಿಸರ್ವೇಟಿವ್ಸ್ನ ಹಾಕಿ ಸಂರಕ್ಷಿಸ್ತಾರೆ. ಓಕೆ, ಸಿ ನೆಕ್ಸ್ಟ್ ಪ್ರಿಸರ್ವೇಷನ್ ಬೈ ಕಾಮನ್ ಸಾಲ್ಟ್. ಸಾಮಾನ್ಯ ಉಪ್ಪನ್ನು ಬಳಸಿ, ಸಾಮಾನ್ಯ ಉಪ್ಪನ್ನು ಹೇಗೆ ಸಂರಕ್ಷಕಗಳಾಗಿ ಬಳಸೋದು, ಅದನ್ನು ಹೇಗೆ ಪ್ರಿಸರ್ವೇಟಿವ್ ಆಗಿ ಬಳಸ್ತಾರೆ ಅಂತ. ಕಾಮನ್ ಸಾಲ್ಟ್ ಹ್ಯಾಸ್ ಬೀನ್ ಯೂಸ್ಡ್ ಟು ಪ್ರಿಸರ್ವ್ ಮೀಟ್ ಆ್ಯಂಡ್ ಫಿಶ್ ಫಾರ್ ಏಜಸ್. ನಮ್ಮ ಇಂದಿನ ಕಾಲದಿಂದಲೂ, ಪುರಾತನ ಕಾಲದಿಂದಲೂ ಅನೇಕ ವರ್ಷಗಳಿಂದ ಯಾವುದನ್ನು ಬಳಸ್ತಾರೆ? ಸಾಲ್ಟ್, ಉಪ್ಪನ್ನು, ಏನು ಮೀನು ಮತ್ತು ಮಾಂಸವನ್ನು ಸಂರಕ್ಷಿಸೋದಕ್ಕೆ. ಈ ಕರಾವಳಿ ಪ್ರದೇಶಗಳಿಗೆ ಹೋದರೆ ನೀವು ಮೀನನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಜೋಡಿಸಿರ್ತಾರೆ, ಅದಕ್ಕೆ ಉಪ್ಪನ್ನು ಚೀಲಗಟ್ಟಲೆ, ಮೂಟೆಗಟ್ಟಲೆ ಸುರಿತಾ ಇರ್ತಾರೆ. ಯಾಕೆ? ಕೊಳೆತು ಹೋಗಬಾರ್ದು ಮೀನು, ಮಾಂಸ, ಅದು ಬೇಗ ಹಾಳಾಗಬಾರ್ದು ಅಂತೇಳಿ ಚೆನ್ನಾಗಿ ಉಪ್ಪನ್ನು ಸುರಿತಾರೆ. ಅಂದರೆ ಅನೇಕ ವರ್ಷಗಳಿಂದ ನಮ್ಮ ಹಿಂದಿನವರು ಏನು ಮಾಡ್ತಾರೆ? ಮೀಟ್ ಆ್ಯಂಡ್ ಫಿಶ್, ಮಾಂಸ ಮತ್ತು ಮೀನು ಈಸ್ ಕವರ್ಡ್ ವಿತ್ ಡ್ರೈ ಸಾಲ್ಟ್ ಟು ಚೆಕ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ. ಮೀನು ಮತ್ತು ಮಾಂಸದ ಮೇಲೆ ಬ್ಯಾಕ್ಟೀರಿಯಾಗಳು ಬೆಳೀದೇ ಇರಲಿ, ಅವುಗಳ ಬೆಳವಣಿಗೆ, ಬ್ಯಾಕ್ಟೀರಿಯಾಗಳು ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಯನ್ನು ಕಡಿಮೆ ಮಾಡೋದಕ್ಕೆ, ಅದನ್ನು ಕೊಳೆತು ಹೋಗದಾಗೆ ಅವುಗಳನ್ನ ರಕ್ಷಿಸೋದಕ್ಕೆ ಮೀನು ಮತ್ತು ಮಾಂಸವನ್ನು ಡ್ರೈ ಸಾಲ್ಟ್, ಡ್ರೈ ಸಾಲ್ಟನ್ನು, ಶುಷ್ಕ ಉಪ್ಪನ್ನು ಚೆನ್ನಾಗಿ ಮೀನು ಮತ್ತು ಮಾಂಸಕ್ಕೆ ಚೆನ್ನಾಗಿ ತುಂಬ್ತಾರೆ. ಇದರಿಂದ ಏನಾಗುತ್ತೆ? ಬ್ಯಾಕ್ಟೀರಿಯಾಗಳು ಅಲ್ಲಿ ಬೆಳೆಯೋದು, ಅವುಗಳ ಚಟುವಟಿಕೆ ಕಡಿಮೆ ಆಗುತ್ತೆ. ಸಾಲ್ಟಿಂಗ್ ಈಸ್ ಆಲ್ಸೋ ಯೂಸ್ಡ್ ಟು ಪ್ರಿಸರ್ವ್ ಆಮ್ಲ. ಉಪ್ಪನ್ನು ಇನ್ಯಾವುದರಲ್ಲಿ? ಆಮ್ಲ, ನೆಲ್ಲಿಕಾಯಿ ಮತ್ತು ರಾ ಮ್ಯಾಂಗೋಸ್, ಮಾವಿನಕಾಯಿ ಮತ್ತು ಟಮರಿಂಡ್, ಹುಣಸೆಹಣ್ಣು, ಇಷ್ಟು ಸಹ ಇವುಗಳ ಉಪ್ಪಿನಕಾಯಿ ಅಥವಾ ಅವುಗಳನ್ನ ರಕ್ಷಿಸೋದಕ್ಕೆ ಉಪ್ಪನ್ನು ಹಾಕಿ ಸಂರಕ್ಷಿಸಿ ಇಡ್ತಾರೆ. ಪ್ರಿಸರ್ವೇಷನ್ ಬೈ ಶುಗರ್ಸ್, ಸಕ್ಕರೆಯನ್ನು ಹೇಗೆ ಸಂರಕ್ಷಕವಾಗಿ ಬಳಸ್ತಾರೆ? ಎಲ್ಲೆಲ್ಲಿ ಬಳಸ್ತಾರೆ? ಜಾಮ್ ತಿಂತೀವಲ್ಲ, ಅದು ಜೆಲ್ಲಿ ಆ್ಯಂಡ್ ಸ್ಕ್ವಾಷಸ್, ಹಣ್ಣಿನ ರಸಗಳನ್ನು ಶೇಖರಣೆ ಮಾಡಿಡೋದಕ್ಕೆ. ಪ್ರಿಸರ್ವ್ಡ್ ಬೈ ಶುಗರ್, ಇದಕ್ಕೆ ಚೆನ್ನಾಗಿ ಸಕ್ಕರೆಯನ್ನು ಹಾಕಿ ಅದನ್ನು ಸಂರಕ್ಷಿಸ್ತಾರೆ. ಶುಗರ್ ರೆಡ್ಯೂಸಸ್ ದ ಮಾಯಿಶ್ಚರ್ ಕಂಟೆಂಟ್ ವಿಚ್ ಇನ್ಹಿಬಿಟ್ಸ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ ವಿಚ್ ಸ್ಪಾಯ್ಲ್ ದ ಫುಡ್. ಆಹಾರದಲ್ಲೇನು ಮಾಯಿಶ್ಚರೈಸೇಷನ್, ತೇವಾಂಶವನ್ನು ಕಡಿಮೆ ಮಾಡುತ್ತೆ.
ಶುಗರ್ ಸಕ್ಕರೆಯನ್ನು ಬೆರೆಸೋದ್ರಿಂದ ಮತ್ತೇನು ಇನ್ಹಿಬಿಟ್ಸ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ ವಿಚ್ ಸ್ಪಾಯ್ಲ್ ದ ಫುಡ್. ಈ ಸೂಕ್ಷ್ಮಾಣುಜೀವಿಗಳು ಅಂದರೆ ಬ್ಯಾಕ್ಟೀರಿಯಾ ಆಹಾರವನ್ನು ಕೆಡದಂತೆ ಈ ಸಕ್ಕರೆ ಏನು ಮಾಡುತ್ತೆ, ಆಹಾರವನ್ನು ಸಂರಕ್ಷಿಸಿ ಇಡುತ್ತೆ. ಬ್ಯಾಕ್ಟೀರಿಯಾಗಳ ಚಟುವಟಿಕೆಯನ್ನು ಇದು ತಡೆಯುತ್ತೆ. ಸಿ ನೆಕ್ಸ್ಟ್, ಪ್ರಿಸರ್ವೇಷನ್ ಬೈ ಆಯಿಲ್ ಆ್ಯಂಡ್ ವಿನಿಗರ್. ಅದೇ ಥರ ಎಣ್ಣೆ ಮತ್ತು ವಿನಿಗರ್ ಅಂದರೆ ಅಸಿಟಿಕ್ ಆ್ಯಸಿಡ್, ಅದನ್ನು ಹೇಗೆ ಸಂರಕ್ಷಕವಾಗಿ ಬಳಸ್ತಾರೆ, ಎಲ್ಲಿ ಬಳಸ್ತಾರೆ? ಯೂಸ್ ಆಫ್ ಆಯಿಲ್, ಎಣ್ಣೆ, ಆ್ಯಂಡ್ ವಿನಿಗರ್ ಪ್ರಿವೆಂಟ್ಸ್ ದ ಸ್ಪಾಯ್ಲೇಜ್ ಆಫ್ ಪಿಕಲ್ಸ್. ಉಪ್ಪಿನಕಾಯಿಗೆ ಚೆನ್ನಾಗಿ ಎಣ್ಣೆ ಹಾಕಿಡ್ತಾರೆ ಒಗ್ಗರಣೆ ಮಾಡಿ ಅಲ್ವಾ, ಬಿಕಾಸ್ ಬ್ಯಾಕ್ಟೀರಿಯಾ ಕೆನಾಟ್ ಲೀವ್ ಇನ್ ಸಚ್ ಆನ್ ಎನ್ವಿರಾನ್ಮೆಂಟ್. ಅಂದರೆ ಎಣ್ಣೆಯಲ್ಲಿ ಮತ್ತು ಅಸಿಟಿಕ್ ವಿನಿಗರಲ್ಲಿ ಬ್ಯಾಕ್ಟೀರಿಯಾಗಳು ಬೆಳವಣಿಗೆ ಆಗೋಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಬೆಳೆಯೋದಕ್ಕೆ ಅವಕ್ಕೆ ಯೋಗ್ಯವಾದ ಸ್ಥಳ ಅಲ್ಲ. ಹಾಗಾಗಿ ಈ ಪರಿಸರದಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯಲ್ಲ, ಎಲ್ಲಿ ಚೆನ್ನಾಗಿ ಉಪ್ಪಿರುತ್ತೆ, ಸಕ್ಕರೆ ಇರುತ್ತೆ, ಆಯಿಲ್ ಎಣ್ಣೆ ಇರುತ್ತೆ, ವಿನಿಗರು ಅಲ್ಲಿ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಈ ಪಿಕಲ್ಸ್ ಉಪ್ಪಿನಕಾಯಿಗೆ ಚೆನ್ನಾಗಿ ಎಣ್ಣೆ ಮತ್ತು ವಿನಿಗರ್ನ ಹಾಕಿ ಅವುಗಳನ್ನ ಸಂರಕ್ಷಿಸ್ತಾರೆ. ವೆಜಿಟೇಬಲ್ಸ್, ಫ್ರೂಟ್ಸ್, ಫಿಶ್, ಮೀಟ್ ಆರ್ ಆಫ್ಟನ್ ಪ್ರಿಸರ್ವ್ಡ್ ಬೈ ದಿಸ್ ಮೆಥಡ್. ಇದಲ್ಲದೆ ಏನು, ತರಕಾರಿಗಳನ್ನು, ಹಣ್ಣನ್ನು, ಫಿಶನ್ನು, ಮೀನು ಮತ್ತು ಮಾಂಸ ಇವುಗಳನ್ನು ಸಂರಕ್ಷಿಸೋದಕ್ಕೂ ಎಣ್ಣೆ ಮತ್ತು ವಿನಿಗರನ್ನು ಬಳಸ್ತಾರೆ. ಹೀಟ್ ಆ್ಯಂಡ್ ಕೋಲ್ಡ್ ಟ್ರೀಟ್ಮೆಂಟ್. ಅದಲ್ಲದೆ ಇದೆಲ್ಲ ಏನೇನು ಉಪಯೋಗಿಸುವಂತಹ ಸಂರಕ್ಷಕಗಳಾಗಿ ಬಳಸುವಂತಹ ವಸ್ತುಗಳು ಯಾವುದು? ಒಂದು ಸಕ್ಕರೆ, ಒಂದು ಉಪ್ಪು, ಇನ್ನೊಂದು ಎಣ್ಣೆ, ಇನ್ನೊಂದು ವಿನಿಗರ್. ಅದೇ ಥರ ಹೀಟ್ ಆ್ಯಂಡ್ ಕೋಲ್ಡ್ ಟ್ರೀಟ್ಮೆಂಟ್, ಉಷ್ಣ ಮತ್ತು ತಂಪು ವ್ಯವಸ್ಥೆಯನ್ನು ಮಾಡೋದು ಆಹಾರಕ್ಕೆ. ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ಡ್ ಯುವರ್ ಮದರ್ ಬಾಯ್ಲಿಂಗ್ ಮಿಲ್ಕ್ ಬಿಫೋರ್ ಇಟ್ ಈಸ್ ಸ್ಟೋರ್ಡ್ ಆರ್ ಯೂಸ್ಡ್. ನಿಮ್ಮ ಮನೇಲಿ ನೋಡಿರ್ತೀರಾ, ನಿಮ್ಮಮ್ಮ ಅಥವಾ ನಿಮ್ಮ ಅಜ್ಜಿ ಯಾರಾದರೂ ಅಥವಾ ನೀವೇ ಹಾಲನ್ನು, ಹಸಿ ಹಾಲು ತಂದಿದ ತಕ್ಷಣ ಹಾಗೇ ಕುಡಿತೀವಾ? ಇಲ್ಲ, ಅದನ್ನೇನು ಮಾಡ್ತಾರೆ, ಬಿಫೋರ್ ಯೂಸಿಂಗ್, ಅದನ್ನು ಉಪಯೋಗಿಸೋದಕ್ಕೂ ಮುಂಚೆ ಏನು, ಬಾಯ್ಲಿಂಗ್ ಮಿಲ್ಕ್ ಬಿಫೋರ್ ಇಟ್ಸ್ ಸ್ಟೋರ್ಡ್ ಆರ್ ಯೂಸ್ಡ್. ಉಪಯೋಗಿಸೋದಕ್ಕೂ ಮುಂಚೆ ಅಥವಾ ಅದನ್ನು ಶೇಖರಣೆ ಮಾಡಿಡೋದಕ್ಕೂ ಮುಂಚೆ ಏನು ಮಾಡ್ತಾರೆ, ಚೆನ್ನಾಗಿ ಅದನ್ನು ಕಾಯಿಸ್ತಾರೆ. ಬಾಯ್ಲಿಂಗ್ ಮಿಲ್ಕ್. ಬಾಯ್ಲಿಂಗ್ ಕಿಲ್ಸ್ ಮೆನಿ ಮೈಕ್ರೋ ಆರ್ಗಾನಿಸಮ್. ಈ ರೀತಿ ಹಾಲನ್ನು ಬಿಸಿ ಮಾಡೋದ್ರಿಂದ ಏನೋ ಉಪಯೋಗ ಆಗುತ್ತೆ, ಹಾಲಿನಲ್ಲಿರ್ತಕ್ಕಂಥ ಕೆಲವೊಂದು ಮೈಕ್ರೋ ಆರ್ಗಾನಿಸಮ್ಸ್ಗಳು ಕಿಲ್ ಆಗುತ್ತೆ, ಸತ್ತು ಹೋಗುತ್ತೆ. ಸಿಮಿಲರ್ಲಿ ವಿ ಕೀಪ್ ಅವರ್ ಫುಡ್ ಇನ್ ದ ರೆಫ್ರಿಜಿರೇಟರ್. ಆದಮೇಲೆ ಏನು ಮಾಡ್ತಾರೆ, ಕೆಡದ ಹಾಗೆ ಹಾಲು ಹೊಡೆದೋಗ್ಬಾರ್ದು ಅಂತೇಳಿ ಫ್ರಿಜ್ನಲ್ಲಿ ಇಡ್ತಾರೆ ಅಲ್ವಾ, ರೆಫ್ರಿಜಿರೇಟರಲ್ಲಿ ಇಡ್ತಾರೆ. ಯಾಕೆ? ಲೋ ಟೆಂಪರೇಚರ್ ಇನ್ಹಿಬಿಟ್ಸ್ ದ ಗ್ರೋತ್ ಆಫ್ ಮೈಕ್ರೋ ಆರ್ಗಾನಿಸಮ್. ಸೂಕ್ಷ್ಮಾಣುಜೀವಿಗಳು ತುಂಬ ತಂಪಾದ ವಾತಾವರಣದಲ್ಲೂ ಬೆಳೆಯೋದಿಲ್ಲ, ಬದುಕೋಲ್ಲ, ಮತ್ತು ಅವುಗಳ ಬೆಳವಣಿಗೆಯನ್ನು ಮುಂದುವರಿಸಲ್ಲ. ತುಂಬ ಹೆಚ್ಚಾದ ಬಿಸಿಯಾದ ವಾತಾವರಣದಲ್ಲೂ ಮೈಕ್ರೋ ಆರ್ಗಾನಿಸಮ್ಸ್ಗಳು ಇರಲ್ಲ. ಅರ್ಥ ಆಯ್ತಾ? ಅದಕ್ಕೆ ಲೋ ಟೆಂಪರೇಚರಲ್ಲಿ ಮೈಕ್ರೋ ಆರ್ಗಾನಿಸಮ್ಗಳು ಬೆಳೆಯೋದಿಲ್ಲ, ಹಾಗಾಗಿ ಫ್ರಿಜ್ಜಿಗೆ ಇಡ್ತಾರೆ. ಮತ್ತು ಮುಂಚೆ ಅದನ್ನು ಕಾಯಿಸ್ಬಿಟ್ಟು ಅದನ್ನು ಸ್ಟೋರ್ ಮಾಡಿ. ವೈ ಡಸ್ ದ ಮಿಲ್ಕ್ ದಟ್ ಕಮ್ಸ್ ಇನ್ ಪ್ಯಾಕೆಟ್ಸ್ ನಾಟ್ ಸ್ಪಾಯ್ಲ್ಡ್? ಹಾಗಾದರೆ ಪ್ಯಾಕೆಟ್ನಲ್ಲೇ ಹಾಲು ಬರುತ್ತಲ್ಲ, ಅದು ಯಾಕೆ ಒಡೆದೋಗಿರಲ್ಲ? ಮೈ ಮದರ್ ಟೋಲ್ಡ್ ಮಿ ದಟ್ ದ ಮಿಲ್ಕ್ ಈಸ್ ಪಾಶ್ಚರೈಸ್ಡ್. ವಾಟ್ ಈಸ್ ಪಾಶ್ಚರೈಸೇಷನ್? ಅದಕ್ಕೆ ಅಮ್ಮ ಏನು ಹೇಳ್ತಾರೆ, ಅದು ಪಾಶ್ಚರೈಸೇಷನ್ ಆಗಿ, ಪಾಶ್ಚರೀಕರಣ ಆಗಿ ಬಂದಿರುತ್ತೆ, ಅದಕ್ಕೆ ಅದು ಹೊಡೆದೋಗಲ್ಲ, ಕೆಟ್ಟ ಹೋಗಲ್ಲ. ಪಾಶ್ಚರೈಸ್ಡ್ ಮಿಲ್ಕ್ ಕ್ಯಾನ್ ಬಿ ಕನ್ಸ್ಯೂಮ್ಡ್ ವಿತೌಟ್ ಬಾಯ್ಲಿಂಗ್ ಆಸ್ ಇಟ್ ಈಸ್ ಫ್ರೀ ಫ್ರಮ್ ಹಾರ್ಮ್ಫುಲ್ ಮೈಕ್ರೋಬ್ಸ್. ಏನು, ಪಾಶ್ಚರೀಕರಿಸಿದ ಹಾಲು ಏನಾಗಿರುತ್ತೆ, ಫ್ರೀ ಫ್ರಮ್ ಹಾರ್ಮ್ಫುಲ್ ಮೈಕ್ರೋಬ್ಸ್, ಇತರ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳಿಂದ ಮುಕ್ತ ಆಗಿರುತ್ತೆ. ಅದು ಆ ಹಾಲಿನಲ್ಲಿ ಯಾವುದೇ ರೀತಿ ಸೂಕ್ಷ್ಮಾಣುಜೀವಿಗಳನ್ನ ಉಳಿಸಿರಲ್ಲ. ಅವುಗಳನ್ನೆಲ್ಲ ಸೂಕ್ಷ್ಮಾಣುಜೀವಿಗಳನ್ನೆಲ್ಲ ತೆಗೆದು ಆಮೇಲೆ ಪ್ಯಾಕೆಟ್ಗೆ ಹಾಕಿ ಅದನ್ನು ಪಾಶ್ಚರೀಕರಿಸಿ, ಅಂದರೆ ಸೂಕ್ಷ್ಮಾಣುಜೀವಿಗಳನ್ನ ಕಿಲ್ ಮಾಡಿರ್ತಾರೆ. ಹಾನಿಯನ್ನು ಉಂಟು ಮಾಡ್ತಕ್ಕಂತಹ ಸೂಕ್ಷ್ಮಾಣುಜೀವಿಗಳಿಂದ ಮುಕ್ತ ಆಗಿರುತ್ತೆ ಆ ಹಾಲು, ಹಾಗಾಗಿ ಅದು ಕೆಡಲ್ಲ. ದ ಮಿಲ್ಕ್ ಈಸ್ ಈಟೆಡ್ ಟು ಬಿ 70 ಡಿಗ್ರಿ ಸೆಲ್ಸಿಯಸ್ ಫಾರ್ 15 to 30 seconds ಆ್ಯಂಡ್ ದೆನ್ ಸಡನ್ಲಿ ಚಿಲ್ಡ್ ಆ್ಯಂಡ್ ಸ್ಟೋರ್ಡ್. ಹಾಲನ್ನು 70 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕಾಯಿಸಬೇಕು. ಎಷ್ಟೊತ್ತು? 15 to 30 ನಿಮಿಷ ಹಾಲನ್ನು ಚೆನ್ನಾಗಿ ಕಾಯಿಸಿ ಕಡಿಮೆ ಫ್ಲೇಮಲ್ಲಿ. ಆ್ಯಂಡ್ ಅದನ್ನು ಏನು ಮಾಡಬೇಕು, ತಂಪುಗೊಳಿಸಿ ತಣ್ಣಗೆ ಮಾಡಿ ಆಮೇಲೆ ಅದನ್ನು ಸ್ಟೋರ್ ಮಾಡಿಡಬೇಕು. ಈ ರೀತಿ ಲಿಮಿಟೆಡ್ ಟೆಂಪರೇಚರಲ್ಲಿ 70 ಡಿಗ್ರಿ ಸೆಲ್ಸಿಯಸ್ನಲ್ಲಿ 15 to 30 ಸೆಕೆಂಡ್ಸ್ ಹಾಲನ್ನು ಕಾಯಿಸ್ತಾರಲ್ಲ, ಈ ಒಂದು ಟೈಮ್ನ ಏನಂತಾರೆ, ಈ ರೀತಿ ಒಂದು ಪ್ರೋಸೆಸ್ಸನ್ನು ಏನಂತಾರೆ, ಪಾಶ್ಚರೈಸೇಷನ್. ವಾಟ್ ವಿ ಕಾಲ್ ಇದರಿಂದ ಏನಾಗುತ್ತೆ, ಸಿ ಬೈ ಡೂಯಿಂಗ್ ಸೋ, ಈ ರೀತಿ ಮಾಡೋದ್ರಿಂದ ಇಟ್ ಪ್ರಿವೆಂಟ್ಸ್ ದ ಗ್ರೋತ್ ಆಫ್ ಮೈಕ್ರೋಬ್ಸ್. ಹಾಲಿನಲ್ಲಿರ್ತಕ್ಕಂತಹ ಇತರ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆ
ಕಡಿಮೆ ಆಗುತ್ತೆ, ಅಂದರೆ ಸಂಪೂರ್ಣವಾಗಿ ಹೊರಟೋಗುತ್ತೆ. ಪ್ರಿವೆಂಟ್ಸ್, ಸೂಕ್ಷ್ಮಾಣುಜೀವಿಗಳಿಂದ ಯಾವುದೇ ರೀತಿ ತೊಂದರೆ ಆಗದಾಗೆ ಹಾಲು ಚೆನ್ನಾಗಿರುತ್ತೆ. ದಿಸ್ ಪ್ರೋಸೆಸ್ ವಾಸ್ ಡಿಸ್ಕವರ್ಡ್ ಬೈ ದ ಲೂಯಿಸ್ ಪಾಶ್ಚರ್. ಇಟ್ ಈಸ್ ಕಾಲ್ಡ್ ಎ ಪಾಶ್ಚರೈಸೇಷನ್. ಇದನ್ನು ಕಂಡುಹಿಡಿದವರು ಯಾರು? ಲೂಯಿಸ್ ಪಾಶ್ಚರ್ ಎಂಬ ವಿಜ್ಞಾನಿ ಈ ಪಾಶ್ಚರೀಕರಣವನ್ನು ಕಂಡುಹಿಡಿದ್ರು. ಈ ಮೆಥಡನ್ನು, ಅಂದರೆ ಯಾವುದೇ ಆಹಾರ ಪದಾರ್ಥಗಳನ್ನು ಬಿಸಿ ಮಾಡಿ ತಿನ್ನೋದ್ರಿಂದ ಅವುಗಳ ಹಣ್ಣುಗಳನ್ನೆಲ್ಲ, ಆಹಾರ ತಿನ್ನೋದೆಲ್ಲವನ್ನು ಬಿಸಿ ಮಾಡೋಕ್ಕಾಗಲ್ಲ. ತಿನ್ನುವಂತಹ ಆಹಾರವನ್ನು ಕುಕ್ಡ್ ಫುಡ್ ಬಿಸಿ ಮಾಡಿ ತಿನ್ನೋದ್ರಿಂದ ಅದರಲ್ಲಿರ್ತಕ್ಕಂತಹ ಸೂಕ್ಷ್ಮಾಣುಜೀವಿಗಳು ಸತ್ತೋಗುತ್ತೆ, ಅದರಿಂದ ನಮಗೆ ಯಾವುದೇ ರೀತಿ ಹಾನಿ ಉಂಟಾಗಲ್ಲ ಅಂತೇಳಿ ತೋರಿಸ್ಕೊಟ್ಟವ್ರು ಯಾರು? ಲೂಯಿಸ್ ಪಾಶ್ಚರ್ ಎಂಬ ವಿಜ್ಞಾನಿ. ಹಾಗಾಗಿ ಇವರ ಹೆಸರನ್ನೇ ಇಟ್ಟಿದ್ದಾರೆ ಇದಕ್ಕೆ. ಈ ರೀತಿ ಬಿಸಿ ಮಾಡಿ ಆಹಾರವನ್ನು ಸೇವಿಸೋದಕ್ಕೆ ಈ ಒಂದು ಪ್ರೋಸೆಸ್ಗೆ ಏನಂತಾರೆ? ಪಾಶ್ಚರೈಸೇಷನ್. ವಾಟ್ ವಿ ಕಾಲ್ ಪಾಶ್ಚರೈಸೇಷನ್ ಅಂತೇಳಿ ಕರೀತಾರೆ. ಸಿ ನೆಕ್ಸ್ಟ್, ಸ್ಟೋರೇಜ್ ಆ್ಯಂಡ್ ಪ್ಯಾಕಿಂಗ್. ಶೇಖರಣೆ ಮತ್ತು ಅವುಗಳನ್ನು ಕಟ್ಟಿಡೋದು, ಅಂದರೆ ಯಾವ ರೀತಿ ಪ್ಯಾಕಿಂಗ್ ಮಾಡೋದು, ಅದನ್ನು ಹೇಗೆ ಸೀಲ್ ಮಾಡೋದು ಅಂಥೇಳಿ. ದೀಸ್ ಡೇಸ್ ಡ್ರೈ ಫ್ರೂಟ್ಸ್ ಆ್ಯಂಡ್ ಈವನ್ ವೆಜಿಟೇಬಲ್ಸ್ ಆರ್ ಸೋಲ್ಡ್ ಇನ್ ಸೀಲ್ಡ್ ಏರ್ ಟೈಟ್ ಪ್ಯಾಕೆಟ್ಸ್ ಟು ಪ್ರಿವೆಂಟ್ ದ ಅಟ್ಯಾಕ್ ಆಫ್ ಮೈಕ್ರೋಬ್. ಇತ್ತೀಚಿನ ದಿನಗಳಲ್ಲೇನೋ ಡ್ರೈ ಫ್ರೂಟ್ಸು, ಒಣ ಹಣ್ಣುಗಳನ್ನು ಮತ್ತು ವೆಜಿಟೇಬಲ್ಸ್, ತರಕಾರಿಗಳನ್ನು ಗಾಳಿಯಿಂದ, ಅವುಗಳು ಗಾಳಿ ಆಡದಂತೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಯಾವುದೇ ರೀತಿ ಆ ಹಣ್ಣು ಮತ್ತು ತರಕಾರಿಗಳಿಗೆ ದಾಳಿ ಮಾಡಿದಾಗೆ, ತೊಂದರೆ ಕೊಡದಾಗೆ ರಕ್ಷಿಸೋದಕ್ಕೆ ಅವುಗಳನ್ನ ಏರ್ ಫ್ರೀ ಟೈಟ್ ಪ್ಯಾಕಲ್ಲಿ, ಗಾಳಿ ಆಡದಂತೆ ಅವನ್ನ ಏನು ಮಾಡಿರ್ತಾರೆ? ಪ್ಯಾಕ್ ಮಾಡಿ ಇಡ್ತಾ ಇದ್ದಾರೆ. ಇದರಿಂದ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಬೆಳವಣಿಗೆ ಆಗಲ್ಲ. ಹಾಗಾಗಿ ವೆಜಿಟೇಬಲ್ಸ್ ಫ್ರೂಟ್ಸು ಚೆನ್ನಾಗಿರುತ್ತೆ. ಆಯಿತಾ? ನೆಕ್ಸ್ಟ್ ನೋಡಿ 2.6 ನೈಟ್ರೋಜನ್ ಫಿಕ್ಸೇಷನ್. ನೈಟ್ರೋಜನ್ ಸ್ಥಿರೀಕರಣ ಅಂತ. ಯು ಹ್ಯಾವ್ ಲರ್ನ್ ಅಬೌಟ್ ದ ಬ್ಯಾಕ್ಟೀರಿಯಂ ರೈಸೋಬಿಯಂ ಇನ್ ಕ್ಲಾಸ್ 6 and 7. ಇದು ತುಂಬ ಸಲ ಹೇಳಿದ್ದೀನಿ ಅಲ್ವಾ? ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ಇರುತ್ತೆ. ಸಿ, ನೀವು 6th ಸ್ಟ್ಯಾಂಡರ್ಡಲ್ಲಿ ಓದಿರ್ತೀರಾ. ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ ಎಲ್ಲಿರುತ್ತೆ? ಇದು ಪ್ಲಾಂಟ್ಗೆ ಉಪಯೋಗ ಆಗ್ತಕ್ಕಂಥ ಬ್ಯಾಕ್ಟೀರಿಯಾ. ದ್ವಿದಳ ಧಾನ್ಯದ ಸಸ್ಯಗಳಲ್ಲಿ, ಯಾವುದು ಕಾಳುಗಳನ್ನು ಬೆಳಿತೀವಿ ಅಂತಹ ಸಸ್ಯದ ಬೇರುಗಳ ಗಂಟುಗಳಲ್ಲಿ ಈ ಬ್ಯಾಕ್ಟೀರಿಯಾ ಇರುತ್ತೆ. ಇದು ಒಂದು ಸಿಂಬಯಾಟಿಕ್, ಅಂದರೆ ಸಿ, ಇಟ್ ಈಸ್ ಇನ್ವಾಲ್ವ್ಡ್ ಇನ್ ದ ಫಿಕ್ಸೇಷನ್ ಆಫ್ ನೈಟ್ರೋಜನ್ ಇನ್ ಲೆಗ್ಯುಮಿನಸ್ ಪ್ಲಾಂಟ್ಸ್, ಅಂದರೆ ಪಲ್ಸಸ್, ಕಾಳುಗಳು. ಇದು ಎಲ್ಲಿ ಇರುತ್ತೆ? ಲೆಗ್ಯುಮಿನಸ್ ಪ್ಲಾಂಟ್ಸಲ್ಲಿ ನೈಟ್ರೋಜನನ್ನು ಸ್ಥಿರೀಕರಣ ಮಾಡೋದಕ್ಕೋಸ್ಕರ ಲೆಗ್ಯುಮಿನಸ್ ಸಸ್ಯಗಳಲ್ಲಿ, ಕಾಳುಗಳ ಸಸ್ಯಗಳಲ್ಲಿ ಇರುತ್ತೆ. ಅಂದರೆ ಗೊತ್ತು ನಿಮಗೆ, ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಸಸ್ಯಗಳು ನೇರವಾಗಿ ಹೀರ್ಕೊಳ್ಳೋಕ್ಕಾಗಲ್ಲ. ಸಸ್ಯಗಳು ಹೀರಿಕೊಳ್ಳಬಹುದಾದ ನೈಟ್ರೋಜನ್ನಾಗಿ ಈ ಬ್ಯಾಕ್ಟೀರಿಯಾ ಅವುಗಳ ಬೇರುಗಳಲ್ಲಿ ಇರುತ್ತಲ್ಲ, ಈ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ ಪರಿವರ್ತಿಸಿ ಮಣ್ಣಿಗೆ ಬಿಡುತ್ತೆ. ಇದ್ರ ಮೂಲಕ ಸಸ್ಯಗಳು ಹೀರ್ಕೊಳ್ಳುತ್ತೆ ನೈಟ್ರೋಜನನ್ನು ಅಂತ ಹೇಳಿದ್ದೀನಿ. ರಿಕಾಲ್ ದಟ್ ರೈಸೋಬಿಯಂ ಲೀವ್ಸ್ ಇನ್ ದ ರೂಟ್ ನಾಡ್ಯೂಲ್ಸ್ ಆಫ್ ಲೆಗ್ಯುಮಿನಸ್ ಪ್ಲಾಂಟ್. ನೆನ್ಪು ಮಾಡ್ಕೊಳ್ಳಿ, ಇದು ಎಲ್ಲಿ ಇರುತ್ತೆ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ? ಅದಕ್ಕೇನೋ ಆಹಾರ ತಯಾರು ಮಾಡ್ಕೊಳಕ್ಕಾಗಲ್ಲ ಈ ಬ್ಯಾಕ್ಟೀರಿಯಾಗೆ. ಸಸ್ಯಗಳಿಗೆ ನೈಟ್ರೋಜನನ್ನು, ವಾತಾವರಣದಲ್ಲಿರೋ ನೈಟ್ರೋಜನನ್ನು ಉಪಯುಕ್ತ ನೈಟ್ರೋಜನ್ ಆಗಿ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಎಲ್ಲಿರುತ್ತೆ? ಕಾಳಿನ ಬೇರುಗಳಲ್ಲಿ ಹೋಗಿ ಸೇರ್ಕೊಂಡಿರುತ್ತೆ. ಸಸ್ಯಗಳು ಏನು ಮಾಡುತ್ತೆ? ಇದಕ್ಕೆ ಬೇಕಾದಂಥ ಆಹಾರವನ್ನು ತಯಾರು ಮಾಡಿ ಬ್ಯಾಕ್ಟೀರಿಯಾ ಕೊಡುತ್ತೆ. ಬ್ಯಾಕ್ಟೀರಿಯಾ ಏನು ಮಾಡುತ್ತೆ? ಸಸ್ಯಕ್ಕೆ ಬೇಕಾದಂತಹ ನೈಟ್ರೋಜನನ್ನು ಸ್ಥಿರೀಕರಣ ಮಾಡಿ ಕೊಡುತ್ತೆ. ಅರ್ಥ ಆಯ್ತಾ? ಇಲ್ಲಿದೆ ನೋಡಿ ಪಿಕ್ಚರ್ ನೋಡಿ, ಬೇರುಗಳು, ಗಂಟುಗಳೇ ಇಲ್ಲಿದೆ ನೋಡಿ, ಸಣ್ಣ ಸಣ್ಣ ಗಂಟುಗಳು. ಈ ಥರ ಪಲ್ಸಸ್, ಕಾಳಿನ, ನೀವು ಕಡಲೆಕಾಯಿ ಗಿಡ ಇಲ್ಲೇ ಈ ಥರದ್ದೆಲ್ಲ ಬೇರು ಕಿತ್ತು ನೋಡಿ, ಅವುಗಳ ಬೇರುಗಳಲ್ಲಿ ಈ ಥರ ಸಣ್ಣ ಸಣ್ಣ ನಾಡ್ಯೂಲ್ಸ್ ಇರುತ್ತೆ. ನಾಡ್ಯೂಲ್ಸ್ ಅಂದರೆ ಗಂಟುಗಳು. ಅರ್ಥ ಆಯ್ತಾ? ಏನು ಮಾಡುತ್ತಿದ್ದು? ಸಿ, ಸಚ್ ಬೀನ್ಸ್ ಆ್ಯಂಡ್ ಪೀಸ್, ಬಟಾಣಿ ಮತ್ತು ಬೀನ್ಸ್ ಸಸ್ಯಗಳಲ್ಲಿ ವಿತ್ ವಿಚ್ ಇಟ್ ಹ್ಯಾಸ್ ಸಿಂಬಯೋಟಿಕ್ ರಿಲೇಷನ್ಶಿಪ್. ಇದು ಒಂದು ಸಹಜೀವನವನ್ನು ನಡೆಸುತ್ತೆ. ಈಗ ಹೇಳಿದ್ನಲ್ಲ, ಸಹಜೀವನ ಅಂದ್ರೆ ಏನು? ಇದಕ್ಕೆ ಬ್ಯಾಕ್ಟೀರಿಯಾಗೆ ಆಹಾರ ಬೇಕು, ಗಿಡಕ್ಕೆ ನೈಟ್ರೋಜನ್ ಬೇಕು, ಎರಡು ಒಂದಕ್ಕೊಂದು ಎಕ್ಸ್ಚೇಂಜ್ ಮಾಡ್ಕೊಳುತ್ತೆ. ಅದಕ್ಕೆ ಬೇಕಾದನ್ನು ಇದು ಕೊಡುತ್ತೆ, ಇದಕ್ಕೆ ಬೇಕಾದಂತಹ ಆಹಾರವನ್ನು ಸಸ್ಯಗಳು ಕೊಡುತ್ತೆ. ಸಮ್ಟೈಮ್ಸ್ ನೈಟ್ರೋಜನ್ ಗೆಟ್ಸ್ ಫಿಕ್ಸ್ಡ್ ಥ್ರೂ ದ ಆ್ಯಕ್ಷನ್ ಆಫ್ ಲೈಟನಿಂಗ್. ಕೆಲವೊಂದು ಸಲ ಮಿಂಚುವಿಕೆ, ಗುಡುಗು ಮಿಂಚು ಬರುತ್ತಲ್ಲ, ಆ ಕ್ರಿಯೆ ಮೂಲಕನೂ ನೈಟ್ರೋಜನ್ ಸ್ಥಿರೀಕರಣ ಉಂಟಾಗುತ್ತಂತೆ ಭೂಮಿ. ಅರ್ಥ ಆಯ್ತಾ? ನೈಟ್ರೋಜನ್ ಬರುತ್ತೆ.
ಸಿಗುತ್ತೆ. ಬಟ್ ಯು ನೋ ದಟ್ ದ ಅಮೌಂಟ್ ಆಫ್ ನೈಟ್ರೋಜನ್ ಇನ್ ದ ಅಟ್ಮಾಸ್ಫಿಯರ್ ರಿಮೈನ್ಸ್ ಕಾನ್ಸ್ಟೆಂಟ್. ಆದರೆ ಒಂದು ಗೊತ್ತಿದೆ ನಿಮಗೆ, ಇದರಿಂದಾಗಿ ಮಿಂಚಿನಿಂದ ಉಂಟಾಗ್ತಕ್ಕಂತಹ ನೈಟ್ರೋಜನ್ ಸ್ಥಿರೀಕರಣದಿಂದ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ನಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಅದು ಯಾವಾಗಲೂ ಒಂದೇ ಥರ ಫಿಕ್ಸ್ಡ್ ನೈಟ್ರೋಜನ್ ಆಗಿ ಕಾನ್ಸ್ಟೆಂಟ್ ಆಗಿ ಇರುತ್ತೆ ವಾತಾವರಣದಲ್ಲಿ. ಅರ್ಥ ಆಯ್ತಾ? ಯು ಮೇ ವಂಡರ್ ಹೌ, ಹೇಗೆ ಅಂತ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ಇನ್ ದ ನೆಕ್ಸ್ಟ್ ಸೆಕ್ಷನ್. ಇದನ್ನು ನೆಕ್ಸ್ಟ್ ನಿಮ್ಮ ಕ್ಲಾಸ್ ತರಗತಿಗಳಲ್ಲಿ ಹೇಗೆ ಥರ ಆಗುತ್ತೆ ಅಂಥೇಳಿ ತಿಳ್ಕೊಳ್ಳೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟಿರಲಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಅರ್ಥ ಆಗಲಿಲ್ಲ, ಇನ್ನು ಮೋರ್ ಎಕ್ಸ್ಪ್ಲನೇಷನ್ ಬೇಕು ಅಂದರೂ ಹಾಕಿ. ಇಲ್ಲಿ ನೋಡಿ, ರೂಟ್ಸ್ ಆಫ್ ಎ ಲೆಗ್ಯುಮಿನಸ್ ಪ್ಲಾಂಟ್ಸ್ ವಿತ್ ರೂಟ್ ನಾಡ್ಯೂಲ್ಸ್. ಬೇರುಗಳ ಗಂಟುಗಳಲ್ಲಿರ್ತದೆ, ದ್ವಿದಳ ಸಸ್ಯದ ಬೇರುಗಳ ಗಂಟುಗಳಲ್ಲಿರ್ತಕ್ಕಂತಹ ನಾಡ್ಯೂಲ್ಸ್, ಬೇರು ಗಂಟುಗಳು. ಅರ್ಥ ಆಯ್ತಾ? ಈಗ ಈ ಗಂಟುಗಳಲ್ಲೇ ರೈಸೋಬಿಯಮ್ ಬ್ಯಾಕ್ಟೀರಿಯಾ ಇರೋದು. ಅರ್ಥ ಆಯ್ತಾ? ಇದು ಮಣ್ಣಿಗೆ ಬೇಕಾದಂತಹ, ಗಿಡಕ್ಕೆ ಬೇಕಾದಂತಹ ನೈಟ್ರೋಜನನ್ನು ವಾತಾವರಣದಲ್ಲಿ ಹೀರ್ಕೊಂಡು ಮಣ್ಣಿಗೆ ಕೊಡುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ 2.7 ನೈಟ್ರೋಜನ್ ಸೈಕಲ್ ಮಾಡೋಣ. ಈ ಲೆಸನ್, ಈ ಚಾಪ್ಟರ್ದು ಕಂಪ್ಲೀಟ್ ಆಗುತ್ತೆ. ಓಕೆ, ಈ ಲೆಸನ್, ಈ ಸೆಕೆಂಡ್ ಲೆಸನ್ದು ಎಲ್ಲ ವಿಡಿಯೋಸ್ ಬೇಕು ಅಂದರೆ ನೀವು ಪ್ಲೇ ಲಿಸ್ಟ್ಗೆ ಹೋಗಿ ನಿಮಗೆ ಬೇಕಾದಂತಹ ಎಲ್ಲ ಈ ಪಾಠಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ಲೆಸನ್ಸ್ಗಳು ಪಾರ್ಟ್ 1 to ಪಾರ್ಟ್ ಲಾಸ್ಟ್ 7 or 8ವರೆಗೂ ಸಿಗುತ್ತೆ. ಓಕೆ, ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಪ್ರಿಸರ್ವೇಷನ್, ರೈಟ್ ಎ ಶಾರ್ಟ್ ನೋಟ್ ಆನ್ ಪ್ರಿಸರ್ವೇಷನ್ by salt and sugar, and what is pasteurization, who discovered pasteurization, and what is nitrogen fixation. Idishtu homework questions. Okay my dear student, and last one, which bacteria helps to nitrogen fixation in leguminous plants? ಯಾವ ಬ್ಯಾಕ್ಟೀರಿಯಾ ನೈಟ್ರೋಜನ್ ಫಿಕ್ಸೇಷನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಲೆಗ್ಯುಮಿನಸ್ ಪ್ಲಾಂಟ್ಸ್ಗೆ, ದ್ವಿದಳ ಸಸ್ಯಗಳಿಗೆ ಅಂತೇಳಿ. ಲೆಸನ್ ಎಲ್ಲ ಕೇಳ್ಕೊಂಡ್ಮೇಲೆ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಒಂದ್ಸಲ ರೀಡ್ ಮಾಡಿ, ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡಿಕೊಂಡು ಹೋಮ್ವರ್ಕ್ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ಓಕೆ, ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು.